ಒಂದೂರಲ್ಲಿ ಅಪ್ಪ ಮತ್ತೆ ಮಗಳು ಅಮ್ಮ ಇದ್ರಂತೆ. ಅಪ್ಪ ಡೈಲಿ ಶಿವಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಂತೆ. ಅವಾಗ ಅವ್ರ ಮಗಳನ್ನ ಜೊತೆ ಕರ್ಕೊಂಡೋದ್ರು. ಅವ್ರಪ್ಪ ಪೂಜೆ ಮಾಡ್ಕೊಂಡು ನೋಡ್ಕೊಂಡಿದ್ದಾಳೆ. ಅವ್ರ ಅಪ್ಪಂಗೆ ಜ್ವರ ಬಂದ್ಬಿಟ್ಟಿದೆ. ಜ್ವರ ಬಂದ್ಬಿಟ್ಟು ಅವಾಗ ಅಪ್ಪ ನೀನ್ ಬೇಡ ನಾನೇ ಮಾಡ್ಕೊಬರ್ತೀನಿ ಹೋಗು ಅಂತ ಕಳ್ಸಿದ್ರು. ಅವಾಗ ಇಲ್ಲ ಇಲ್ಲ ನೀನ್ ಚಿಕ್ಕವಳು ಗೊತ್ತಾಗಲ್ಲ ಅಂದ್ರು. ದಿವಸ ಒಳ್ಳೆ ಪೂಜೆ ಮಾಡಕ್ ಹೋದ್ಲು. ಪ್ರಸಾದನ್ನು ಕೊಡಕ್ಕೆ ಎಲ್ಲದಕ್ಕೂ ಅವಳೆ ಹೋಗ್ತಾ ಇದ್ಲು. ತಿನ್ಲಿಲ್ಲ ಶಿವಪ್ಪ. ಕರೆಯೋದ್ಮೇಲೆ ಅವಾಗ ತಲೆ ಚಚ್ಕೊಳಕ್ ಮಾಡೋದ್ಲು. ಅವಾಗ ಶಿವಪ್ಪ ತಿಂತೀನಿ ಇರು 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 ನಾನು ತಿಂತೀನಿ, ಏನು ನಾನೇನು ಬಿಡಲ್ಲ, ತಿನ್ಕತೀನಿ ಇರು, ನಿನ್ ಮನೆಗೆ ಹೋಗಿ ಅಷ್ಟೊತ್ತಿಗೆ ತಿನ್ಕೊಂಡಿರ್ತೀನಿ, ನಾಳೆ ಬನ್ನಿ ತಗೋಬಾ ಇನ್ನೊಬ್ಬ ಪ್ರಸಾದ ಅಂತ ಹೇಳ್ತು. ಅವರಪ್ಪ ಆ ಮಗಳನ್ನ ತಿನ್ಕೊಳ್ಳು ಅಂತ ಶಾಕು. ಅದ್ ಕಲ್ಲಾಗಿದೆ ಅಂತ ಅವ್ರಪ್ಪಂಗೆ ಇದು ಶಾಕು. ಯಾಕೆ ಯಾಕೆ ಇದು ಸುಳ್ಳು ಹೇಳ್ತಾ ಇದೀನಿ ನೀನು ಅಂತ. ಇಲ್ಲಪ್ಪ ಇಲ್ಲಪ್ಪ ನಿಜ ತಿಂದ ಶಿವಪ್ಪ ತಿಂದ್ರು ಅಂತ ಹೇಳಿದ್ಲ. ಶಿವಪ್ಪ ತಿಂದ ಅಂತ ನಿಜ ಹೇಳ್ತ್ಲು. ಅವಾಗ ಇಲ್ಲ ಇಲ್ಲ ಸುಳ್ಳು ಹೇಳ್ತಾ ಇದ್ದೆ, ನೀನೇ ತಿಂದಿದ್ದು ಅಂತ ಹೇಳ್ತ್ರು ಅವ್ರಪ್ಪ. ಆಮೇಲೆ ಅವಾಗ ದೇವಸ್ಥಾನಕ್ಕೆ ಹೋಗಿ ನೋಡ್ತಾ ಇದ್ರು. ಅದು ತುಂಬಾ ಅಗಲಾಗಿತ್ತು ಮಾಮಿ. ಅಗಲಾಗಿ ಒಳಗಡೆ ಕರ್ಕೊತ್ತು. ಯಾರನ್ನ? ಹುಡುಗಿನ ಮಗಳನ್ನ. ಓಕೆ. ಆಮೇಲೆ ಅವಳು ಒಳಗಡೆ ಹೋದ್ಲಾ? ಅವಾಗ ಜುಟ್ಟು ಜಡೆ ಎಲ್ಲ ಹೊರಗಡೆ ಜುಟ್ಟು ಉಳ್ಕಂತು. ಅವಳು ಒಳಗಡೆಗೆ ಹೋದ್ಲು. ಆಮೇಲೆ ಅವರಪ್ಪ ಜುಟ್ಟು ಎಳಿತಾ ಇದ್ರು. ಜುಟ್ಟು ಹೊರಗಡೆ ಉಳ್ಕಂತು. ಆಮೇಲೆ ಅವರಪ್ಪ ಬೇಜಾರಾಯ್ತು, ಅಳ್ತಾ ಕೂತ್ಕೊಂಡು. ಹೌದಾ?